press the bell icon on the YouTube app and never miss another update. Welcome students. Today we are going to learn the measurement of volume. Okay, it's your 13th chapter. Okay, so what is the volume? Volume andre enu? Volume andre pramana. Okay, volume andre enu? Pramana. Okay, volume, the quantity of liquid in a container is called the volume of the liquid. So ಯಾವುದೇ ಲಿಕ್ವಿಡ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ಸ್ ಇರುತ್ತಲ್ಲ, ಸೊ ಆ ಲಿಕ್ವಿಡ್ಸ್ನ ನಾವು ಮೆಷರ್ ಮಾಡೋದಕ್ಕೆ ಸೊ ನಾವು ಏನು ಯೂಸ್ ಮಾಡ್ತೀವಿ, ವ್ಯಾಲ್ಯೂಮ್ ಅಂತ ಕರಿತೀವಿ. ಸೊ ಲೈಕ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಇನ್ ಎ ಕಂಟೈನರ್, ಯಾವುದೇ ಕಂಟೈನರ್ ಆಗಿರಬಹುದು, ಅದರಲ್ಲಿ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಇರುತ್ತಲ್ವಾ, ಸೊ ಅದು ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನು ನಾವು ವ್ಯಾಲ್ಯೂಮ್ ಅಂತ ಕರಿತೀವಿ. ಮೀನ್ಸ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಅಂದರೆ ಸೊ ಮಿಲ್ಕ್ ಆಗಿರಬಹುದು, ವಾಟರ್ ಆಗಿರಬಹುದು, ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರಬಹುದು, ಈ ಥರ ಲಿಕ್ವಿಡ್ ಸಬ್ಸ್ಟೆನ್ಸಸ್ನ ನಾವು ಮೆಷರ್ ಮಾಡೋದಕ್ಕೆ ವ್ಯಾಲ್ಯೂಮ್ ಅಂತ ಕರಿತೀವಿ. ಓಕೆ, ದ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಇನ್ ಎ ಕಂಟೈನರ್, ಯಾವುದೇ ಒಂದು ಕಂಟೈನರ್ ಅಂದರೆ ಇದು ವಾಟರ್ ಬಾಟಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ವಾಟರ್ ಬಾಟಲಲ್ಲಿ ಸೊ ವಾಟರ್ ಇದೆ ಅಲ್ವಾ, ಸೊ ಎಷ್ಟು ವಾಟರ್ ಇದೆ, 1 ಲೀಟರ್ ವಾಟರ್ ಇದೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ವ್ಯಾಲ್ಯೂಮ್ ಆಫ್ ವಾಟರ್ ಈಸ್ 1 ಲೀಟರ್. ಸೊ ವ್ಯಾಲ್ಯೂಮ್ ಆಫ್ ದ ವಾಟರ್ ಈಸ್ 1 ಲೀಟರ್ ಅಂದರೆ ಪ್ರಮಾಣ, ಅದರ ಪ್ರಮಾಣ ಎಷ್ಟಿದೆ ಅನ್ನೋದು 1 ಲೀಟರ್ ಇದೆ. ಓಕೆ, ವ್ಯಾಲ್ಯೂಮ್ ಆಫ್ ದ ವಾಟರ್ ಈಸ್ 1 ಲೀಟರ್. ಸೊ ಯಾವುದೇ ಒಂದು ಕಂಟೈನರಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ ಲಿಕ್ವಿಡ್ ಇರುತ್ತೆ ನೋಡಿ, ಅದನ್ನು ನಾವೇನಂತ ಕರಿತೀವಿ, ಸೊ ವ್ಯಾಲ್ಯೂಮ್ ಅಂತ ಕರಿತೀವಿ. ಗೊತ್ತಾಗ್ತದೆ ಅಲ್ವಾ, ಸೊ ವ್ಯಾಲ್ಯೂಮ್ ಅಂದ್ರೇನು ಅಂತ. ಸೊ ಆ್ಯಂಡ್ ಕೆಪಾಸಿಟಿ, ವ್ಯಾಲ್ಯೂಮ್ ಈಗ ಗೊತ್ತಾಗಿದೆ, ಆ್ಯಂಡ್ ಕೆಪಾಸಿಟಿ. ಓಕೆ, ಸೊ ದ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಎ ಕಂಟೈನರ್ ಹೋಲ್ಡ್ಸ್ ಈಸ್ ಕಾಲ್ಡ್ ಕೆಪಾಸಿಟಿ. ಕ್ವಾಂಟಿಟಿ ಆಫ್ ಲಿಕ್ವಿಡ್ ಎ ಕಂಟೈನರ್ ಹೋಲ್ಡ್ಸ್ ಈಸ್ ಕಾಲ್ಡ್ ಕೆಪಾಸಿಟಿ. ಈಗ ಇಲ್ಲಿ 2 ಕಂಟೈನರ್ಸ್ ಇದೆ, 1 ಲೀಟರ್ ಕಂಟೈನರ್, 3 ಲೀಟರ್ ಕಂಟೈನರ್. ಸೊ ಈ 1 ಲೀಟರ್ ಕಂಟೈನರಲ್ಲಿ ನಾನು 1 ಲೀಟರ್ ಲಿಕ್ವಿಡ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ನ ಇಲ್ಲಿ ಹಾಕಬೇಕು. ಏನಾದರೂ ಇರಬಹುದು, ಅದು ಮಿಲ್ಕಾರು ಇರಬಹುದು, ವಾಟರ್, ಪೆಟ್ರೋಲ್, ಡೀಸೆಲ್, ಎನಿಥಿಂಗ್. ಓಕೆ, ಅದು ಕ್ವಾಂಟಿಟಿ ಆಫ್ ಲಿಕ್ವಿಡೇ ಆಗಿರಬಹುದು. ಸೊ 1 ಲೀಟರ್ದಿದೆ ಅಂದರೆ ಸೊ 1 ಲೀಟರ್ ನಾವು ಹಾಕಬೇಕಾಗುತ್ತೆ, 1 ಲೀಟರ್ ಆಫ್ ವಾಟರ್ ಅಷ್ಟೇ ಹಾಕಬೇಕಾಗುತ್ತೆ. ಸೊ ನಾನು 2 ಲೀಟರ್ ಆಗಲ್ಲ. ಸೊ ಅದರ ಕೆಪಾಸಿಟಿ ಎಷ್ಟು, ಈ ಕಂಟೈನರ್ನ ಕೆಪಾಸಿಟಿ ಏನಾಗಿದೆ, ಓನ್ಲಿ 1 ಲೀಟರ್. ಓಕೆ, ಸೊ ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಹಾಕ್ಬೋದು, 1 ಲೀಟರ್. ಓಕೆ, ಅದಕ್ಕಿಂತ ಜಾಸ್ತಿ 2 ಲೀಟರ್ 3 ಲೀಟರ್ ಹಾಕೋದಕ್ಕಾಗಲ್ಲ. ಸೊ ಸಪೋಸ್ ನಾನು 500 ಲೀಟರ್ ವಾಟರ್ನ ಇದರಲ್ಲಿ ಹಾಕ್ತೀನಿ. ಓಕೆ, 500 ಲೀಟರ್ ವಾಟರ್ನ ಹಾಕಿದಾಗ ಸೊ ಇದ್ರ ಕೆಪಾಸಿಟಿ ಏನಿರುತ್ತೆ, 1 ಲೀಟರ್ದಾಗಿರುತ್ತೆ. ಇದ್ರ ಕೆಪಾಸಿಟಿ ಏನಾಗಿರುತ್ತೆ, 1 ಲೀಟರ್ದಾಗಿರುತ್ತೆ. ಬಟ್ ವ್ಯಾಲ್ಯೂಮ್ ಆಫ್ ವಾಟರ್ ಈಸ್ 500 milliliter, ಮೀನ್ಸ್ 500 ml. ಓಕೆ, ಗೊತ್ತಾಗ್ತಿದೆ ಅಲ್ವಾ. ಸೊ ಈಗ ಇಲ್ಲಿ 3 ಲೀಟರ್ ಬೇಕರ್ ಇದೆ. ಸೊ ಇದರ ಕೆಪಾಸಿಟಿ ಏನು, 3 ಲೀಟರ್. ಓಕೆ, 3 ಲೀಟರ್ ಅಂದರೆ 3 ಲೀಟರ್ ಅಷ್ಟೇ ಕೆಪಾಸಿಟಿ ಇರುತ್ತೆ. ಸೊ ಅದಕ್ಕಿಂತ 5 ಲೀಟರ್ ವಾಟರ್ ಇದರಲ್ಲಿ ಹಾಕಕ್ಕೆ ಆಗೋದಿಲ್ಲ. ಓಕೆ, ಗೊತ್ತಾಗ್ತಿದೆ ಅಲ್ವಾ. ಸೊ ಇದ್ರ ಕೆಪಾಸಿಟಿ ಏನು, 3 ಲೀಟರ್. ಓಕೆ, ದ ಕಂಟೈನರ್, ದ ಕ್ವಾಂಟಿಟಿ ಆಫ್ ಲಿಕ್ವಿಡ್, ದ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಮೀನ್ಸ್ ವಾಟರ್ ಅಂತ ಅಂದ್ಕೊಳ್ಳಿ. ಓಕೆ, ದ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಮೀನ್ಸ್ ವಾಟರ್ ಎ ಕಂಟೈನರ್ ಹೋಲ್ಡ್ಸ್ ಅಂದರೆ ಒಂದು ಕಂಟೈನರು ಹೋಲ್ಡ್ ಮಾಡುತ್ತಲ್ಲ ಆ ಕ್ವಾಂಟಿಟಿ ಆಫ್ ಲಿಕ್ವಿಡ್ಡು, ಅದನ್ನು ನಾವು ಕೆಪಾಸಿಟಿ ಅಂತ ಕರಿತೀವಿ. ಓಕೆ, ದ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಮೀನ್ಸ್ ಅಗೇನ್ ವಾಟರ್ ಆರ್ ಮಿಲ್ಕ್ ಅಂತ ಅಂದ್ಕೊಳ್ಳಿ. ದ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಮಿಲ್ಕ್ ಅಂತ ಅಂದ್ಕೊಳ್ಳಿ. ಸೊ ಇನ್ನೇ ಕಂಟೈನರ್ ಒಳಗಿದೆ. ಓಕೆ, ಕಂಟೈನರ್ ಒಳಗಿದೆ. ಸೊ ಇಟ್ಸ್ ಕಾಲ್ಡ್ ವ್ಯಾಲ್ಯೂಮ್. ಓಕೆ, ಗೊತ್ತಾಗ್ತಾ ಇದೆ ಅಲ್ಲ. ಸೊ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ವಾಟರ್ನ ಹಾಕಿರ್ತೀವೋ ಅದನ್ನು ನಾವು ಏನು ವ್ಯಾಲ್ಯೂಮ್ ಅಂತ ಕರಿತೀವಿ. ಓಕೆ, ಸೊ ಆ ಕಂಟೈನರು ಕೆಪಾಸಿಟಿ ಅಂದರೆ ಆ ಕಂಟೈನರ್ಗೆ
ಆ ಕ್ವಾಂಟಿಟಿ ಆಫ್ ಲಿಕ್ವಿಡ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಇರುತ್ತಲ್ಲ, ಅದನ್ನು ನಾವು ಏನು ಮಾಡ್ತೀವಿ, ಕೆಪಾಸಿಟಿ ಅಂತ ಕರಿತೀವಿ. ಓಕೆ, ಹೋಲ್ಡ್ ಮಾಡೋ ಒಂದು ಕ್ವಾಲಿಟಿ ಇರುತ್ತಲ್ಲ, ಅದಕ್ಕೆ ನಾವು ಕೆಪಾಸಿಟಿ ಅಂತ ಕರಿತೀವಿ. ಓಕೆ, ವ್ಯಾಲ್ಯೂಮ್ ಅಂದರೆ ಏನು ಅಂತ ಗೊತ್ತಾಗಿದೆ. ಸೊ ಕೆಪಾಸಿಟಿ ಏನು ಅಂತ ನಿಮಗೆ ಅರ್ಥ ಆಗಿದೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಜರಿಂಗ್ ವ್ಯಾಲ್ಯೂಮ್ ಈಸ್ ಲೀಟರ್. ಓಕೆ, ಸ್ಟ್ಯಾಂಡರ್ಡ್ ಯೂನಿಟ್ ಏನು, ಮೆಜರಿಂಗ್ ವ್ಯಾಲ್ಯೂಮ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡೋದು ಲೀಟರ್. ಸೊ ಸ್ಟ್ಯಾಂಡರ್ಡ್ ಯೂನಿಟ್ ಫಾರ್ ಮೆಜರಿಂಗ್ ವ್ಯಾಲ್ಯೂಮ್ ಈಸ್ ಲೀಟರ್. ಓಕೆ, ಇಲ್ಲಿ ನೋಡಿ 1 ಲೀಟರ್ ಈಸ್ ಈಕ್ವಲ್ ಟು 1000 ಮಿಲಿಲೀಟರ್. 1 ಲೀಟರ್ ಈಸ್ ಈಕ್ವಲ್ ಟು 1000 ಮಿಲಿಲೀಟರ್. ಓಕೆ, 1 ಲೀಟರಲ್ಲಿ ಎಷ್ಟು ಮಿಲಿಲೀಟರ್ಸ್ ಇರುತ್ತೆ, 1000 ಮಿಲಿಲೀಟರ್ಸ್ ಇರುತ್ತೆ. ಓಕೆ, ಸೊ ಲೀಟರ್ನ ನಾವು ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಮಿಲಿಲೀಟರ್ನ ml ಅಂತ ಕರಿತೀವಿ. 500 ml ಅಂದರೆ ಈಗ ಮಿಲ್ಕ್ ಪ್ಯಾಕೆಟನ್ನು ತೊಗೊಂಡು ಬಂದಾಗ ನಮ್ಮ ಮನೆಗೆ, ಸೊ 500 ml ಅಂದರೆ ಎಷ್ಟು, ಅರ್ಧ ಲೀಟರ್ ಪ್ಯಾಕೆಟನ್ನು ತಂದಿದ್ದೀನಿ ಅಂತ ಹೇಳ್ತಾರಲ್ವಾ. ಸೊ ಅದೆಷ್ಟಾಗಿರುತ್ತೆ, 500 ml. ಓಕೆ, ಸೊ ಅದೇ ಥರ ಏನಿರುತ್ತೆ, ಸ್ಮಾಲರ್ ಯೂನಿಟ್ಸು 100 ml ಇರುತ್ತೆ. ಸೊ 200 ml ಇರುತ್ತೆ. 500 ml ಮೀನ್ಸ್ ಅರ್ಧ ಲೀಟರು. ಓಕೆ, 1000 ml ಮೀನ್ಸ್ 1 ಲೀಟರ್. ಓಕೆ, 250 ml. ಓಕೆನಾ, 250 ml ಇರುತ್ತೆ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ದ ಸಿಂಬಲ್ ಅದೇ, ಲೀಟರ್ನ ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಮಿಲಿಲೀಟರ್ನ ml ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಟು ಕನ್ವರ್ಟ್ ಲೀಟರ್ ಇಂಟು ಮಿಲಿಲೀಟರ್. ಸೊ ನಾವು 1000ಗೆ ಹೆಂಗೆ 1000 kgನ ಹೇಗೆ ನಾವು ಡಿವೈಡ್ ಮಾಡಿ ಬರ್ಕೊಂಡಿದ್ವೋ ಅದೇ ಥರ ಇದೂ ಕೂಡ. ಸೊ 250 ml ಇರುತ್ತೆ, 500 ml ಇರುತ್ತೆ. ಸೊ 750 ml ಆ್ಯಂಡ್ 1000 ml ಈಸ್ ಈಕ್ವಲ್ ಟು 1 ಲೀಟರ್. ಓಕೆ, 100 ml ಇರುತ್ತೆ. ಸೊ 200 ml ಇರುತ್ತೆ, 150 ml. ನಮಗೆ ಎಷ್ಟು ವ್ಯಾಲ್ಯೂಮಲ್ಲಿ ಬೇಕೋ ಅಷ್ಟು ವ್ಯಾಲ್ಯೂಮಲ್ಲಿ ನಾವು ಕ್ವಾಂಟಿಟಿ ಆಫ್ ಲಿಕ್ವಿಡ್ನ ಮೆಷರ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ okay, to convert liter into milliliter. Okay, to convert liter into milliliter. Okay, to convert liter into milliliter. Okay, 1 liter is equal to 1000 ml. Okay, 1 liter is equal to 1000 ml. Okay, 2 liter is equal to 2000 ml. Okay, 3 liter is equal to 3000 ml. Okay, milliliter. Okay, so next convert 3 liter 20 ml into milliliter. Okay, so ಏನು ಬರ್ತಿತ್ತು, kg 2 kgನ ಗ್ರಾಮ್ಸಲ್ಲಿ ಕನ್ವರ್ಟ್ ಮಾಡಿ ಅಂತ ಬರ್ತಿತ್ತು ಅಲ್ವಾ. ಇಲ್ಲೇನು ಬಂದಿದೆ ಕ್ವಶನು, ಸೇಮ್ ಅದೇ ಥರನೇ ಮಾಡಬೇಕು. ಸೊ ಕನ್ವರ್ಟ್ 3 ಲೀಟರ್ 200 ml ಇಂಟು ಮಿಲಿಲೀಟರ್ ಅಂತ ಕೇಳಿದ್ದಾರೆ. ಸೊ ಲೀಟರ್ನ ನಾವು ಮಿಲಿಲೀಟರಲ್ಲಿ ಕನ್ವರ್ಟ್ ಮಾಡಬಹುದು, ಬಟ್ 20 ml ಏನಾಗಿದೆ 20 ಮಿಲಿಲೀಟರ್. ಸೊ ಅದು ಮಿಲಿಲೀಟರ್ಸಲ್ಲೇ ಇರೋದ್ರಿಂದ ನಾವು ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕು. ಓಕೆ, ಸೊ 3 ಲೀಟರ್ 3 ಇಂಟು
1000 is equal to 3000 ml. Okay, 3000 ml. So 20 ml. So ml, 0 plus 0, 0, 0 plus 2, 2, 0, 3. So 3020 ml. ಓಕೆ, ಸೊ ಈ ಥರ ಮಿಲಿಲೀಟರಲ್ಲಿ ಚೇಂಜ್ ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಎಕ್ಸಸೈಸ್ 13.1. ಪೇಜ್ ನಂಬರ್ 60 ಅಲ್ವಾ? Exercise 13.1. So first main, write the suitable unit of measurement used in the situation given below. Okay, so ಇಲ್ಲಿ suitable unit of measurement ಯೂಸ್ ಮಾಡಬೇಕು, ಯಾವುದಕ್ಕೆ ಯಾವ ಯೂನಿಟ್ ಬರುತ್ತೆ ಅಂತ. ಓಕೆ, ಸೊ ಮಾಡೋಣವಾ? Kerosene in a drum. First question, first main, first question. Kerosene in a drum. In a drum. Kerosene ಅಂದ್ರೇನು? ಸೀಮೆ ಎಣ್ಣೆ ಅಲ್ವಾ? ಸೀಮೆ ಎಣ್ಣೆ ಒಂದು ಡ್ರಮ್ಮಿನಲ್ಲಿದೆ. ಓಕೆ, ಒಂದು ಡ್ರಮ್ ಇದೆ, ದೊಡ್ಡದು ಚಿಕ್ಕದು ಒಂದು ಡ್ರಮ್ ಇದೆ. ಆ ಕೆರೋಸಿನ್ ಏನಿದೆ, ಸೀಮೆ ಎಣ್ಣೆ ಆ ಡ್ರಮ್ಮಲ್ಲಿದೆ. ಸೊ ಇದನ್ನು ಹೇಗೆ ಲೀಟರ್ ಮಿಲಿ ಲೀಟರ್ ಬರುತ್ತಾ, ಲೀಟರ್ ಬರುತ್ತಾ? ಲೀಟರ್ ತಾನೆ, ಲೀಟರ್ ವೈಸ್ ನಾವು ಇದನ್ನು ಮೆಷರ್ ಮಾಡ್ತೀವಿ. ಓಕೆ, ಲೀಟರ್. ಓಕೆ, ಲೀಟರ್. ಸೊ ಮಿಲ್ಕ್ ಇನ್ ಎ ಕಪ್. ಮಿಲ್ಕ್ ಇನ್ ಎ ಕಪ್ ಅಂತ ಕೇಳಿದ್ದಾರೆ. ದೊಡ್ಡ ಕಪ್ಪೋ ಚಿಕ್ಕ ಕಪ್ಪೋ ಗೊತ್ತಿಲ್ಲ, ಸ್ಮಾಲರು ಆಗಿರ್ಬಹುದು, ಬಿಗ್ಗರು ಆಗಿರಬಹುದು. ಬಟ್ ಮಿಲ್ಕ್ ಇನ್ ಎ ಕಪ್ ಮೀನ್ಸ್ ಅದನ್ನು ನಾವು ಯಾವ ಥರ ಮೆಷರ್ ಮಾಡ್ತೀವಿ? ಲೀಟರ್. ಓಕೆ, ಎಮ್ ಎಲ್ ಇಂದ ಮಿಲಿ ಲೀಟರಿಂದ ಮೆಷರ್ ಮಾಡ್ತೀವಾ? ಇಷ್ಟೇ ಇರುತ್ತಾ ಮಿಲ್ಕು? ಇಲ್ಲ ತಾನೆ. ಸೊ ಅದನ್ನು ಲೀಟರಿಂದ ಮೆಷರ್ ಮಾಡ್ತೀವಿ, ಲೀಟರ್. ನೆಕ್ಸ್ಟ್, ಬಾಟಲ್ ಆಫ್ ಇಂಕ್. ಇಂಕ್ ಬಾಟಲ್ ನೋಡಿದ್ದೀರಲ್ವಾ? ಬಾಟಲ್ ಆಫ್ ಇಂಕ್. ಓಕೆ, ಇಂಕ್ ಬಾಟಲ್ ನೋಡಿದ್ದೀರಲ್ವಾ? ಅದರಲ್ಲಿ ಲೀಟರ್ ವೈಸ್ ಇರುತ್ತಾ ಇಂಕು? ಇಲ್ಲ ತಾನೆ. ಸೊ ಮಿಲಿ ಲೀಟರ್. ಹಾಗಾದರೆ ಎಮ್ ಎಲ್ ಅಂತ ಬರಬೇಕಲ್ವಾ? ಮಿಲಿ ಲೀಟರ್, ಮಿಲಿ ಲೀಟರ್. ಓಕೆ, ಮಿಲಿ ಲೀಟರ್. ವಾಟರ್ ಇನ್ ಎ ಬಕೆಟ್. ಒಂದು ಬಕೆಟ್ ಫುಲ್ ಆಫ್ ವಾಟರ್ ಇದೆ. ಸೊ ವಾಟರ್ ಇನ್ ಎ ಬಕೆಟ್. ವಾಟರ್ ಇನ್ ಎ ಬಕೆಟ್ ಈಸ್ ಅ ಲೀಟರ್. ಲೀಟರ್ ವೈಸ್ನ ಮೆಷರ್ ಮಾಡ್ತೀವಿ. ಓಕೆ, ವಾಟರ್ ಇನ್ ಎ ಬಕೆಟ್ ಈಸ್ ಲೀಟರ್. ನೆಕ್ಸ್ಟ್, ಫಿಫ್ತ್ ಒನ್, ಸಿರಪ್ ಇನ್ ಎ ಬಾಟಲ್. ಸೊ ಔಷಧಿ ಇದೆ ಒಂದು ಬಾಟ್ಲಲ್ಲಿ, ಅದು ಎಷ್ಟಿರುತ್ತೆ? ಲೀಟರ್ ವೈಸ್ ಇರುತ್ತಾ? ಇಲ್ಲ ಅಲ್ವಾ? ಎಮ್ ಎಲ್ ಅಂದರೆ ಮಿಲಿ ಲೀಟರ್. ಸಿರಪ್ in a bottle is milliliter. ಓಕೆ, ಮಿಲಿಲೀಟರ್ ವೈಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಮೇನ್, ಕನ್ವರ್ಟ್ ದ ಫಾಲೋಯಿಂಗ್ ಲೀಟರ್ ಆರ್ ಮೆಜರ್ಮೆಂಟ್ಸ್ ಟು ಮಿಲಿಲೀಟರ್. ಸೊ ಈಗ ಲೀಟರಲ್ಲಿರೋ ಮೆಜರ್ಮೆಂಟ್ಸ್ನ ಮಿಲಿಲೀಟರ್ಗೆ ಚೇಂಜ್ ಮಾಡಬೇಕು. ಓಕೆ, ಮಾಡೋಣವಾ?
second main, second main ಅಲ್ಲಿ first question. So second main ಅಲ್ಲಿ first question. So 3 liter ನ ml ಗೆ ನಾವು ಚೇಂಜ್ ಮಾಡಬೇಕು. ಓಕೆ, 1 liter is equal to 1000 ml. ಓಕೆ, 1 liter is equal to 1000 ml ಅಂದರೆ 3 into 1000, 3000 ml. Okay, 3000 ml. Next, second one, 7 liter. 7 liter ಅಂದರೆ ಎಷ್ಟು? 7 into 1000, 7000 ml. Okay, ml. Okay, third question, 2 liter 500 ml. Okay, 2 liter 500 ml. 2 liter ನ ನಾನು ಮಲ್ಟಿಪ್ಲೈ ಮಾಡಿ 2000 ಲೀಟರ್ ಅಂತ 2000 ml ಅಂತ ಬರುತ್ತೆ. ಸೊ 500 ml ನ ಅದ್ರ ಜೊತೆಗೆ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, 2 into 1000, 2000 ml ಪ್ಲಸ್ 500 ml ಆಲ್ರೆಡಿ ml ಅಲ್ಲೇ ಇದೆ, ಅಂದರೆ ಮಿಲಿ ಲೀಟರಲ್ಲಿದೆ. ಸೊ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಬೇಕು. ಝೀರೋ ಪ್ಲಸ್ ಝೀರೋ ಝೀರೋ, 0 plus 0 0, 0 plus 5 5, to get 2500 ml. Okay, 2500 ml ಬರುತ್ತೆ. Next, second main, match the quantity of liquids in column A with column B and write the answers in the blank space provided. Okay, A column ಮತ್ತು B column ನ ಮ್ಯಾಚ್ ಮಾಡಬೇಕು. A ಕಾಲಮ್ ಮತ್ತು B ಕಾಲಮ್ನ ಮ್ಯಾಚ್ ಮಾಡಿ. ಓಕೆ, ಸೊ 4 ಲೀಟರ್ ಅಂತ ಇದೆ. 4 ಲೀಟರ್. ಸೆಕೆಂಡ್ ಒನ್ 9 ಲೀಟರ್. ಥರ್ಡ್ ಒನ್, ಸೊ 1 ಲೀಟರ್ 250 ml. Fourth one, 5 liter 50 ml. So 3 liter 100 ml. Three 1,100 ml. B 5,050 ml. C1 4,000 ml. D1 9,000 ml and E1 1,250 ml. ಓಕೆ, ಇಲ್ಲಿ ನೋಡಿ 4 ಲೀಟರ್ ಅಂತ ಇದೆ. 4 into 1000 ಮಾಡ್ತೀವಿ ಅಲ್ವಾ? 4 into 1000 ಮಾಡಿದ್ರೆ 4000 ml ಬರುತ್ತೆ. ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಲ್ವಾ ಇದು? ಸೊ ಮ್ಯಾಚ್ ಆಗುತ್ತೆ. ಓಕೆ, ನೆಕ್ಸ್ಟು 9 ಲೀಟರ್ 9000 ml ಬರುತ್ತೆ.
ಸೊ 9000 ml. 9 into 1000 9000 ml ಆಗುತ್ತೆ. ನೆಕ್ಸ್ಟು 1 ಲೀಟರ್ 1 into 1000 ಪ್ಲಸ್ 250. ಓಕೆ, 1 into 1000 ಪ್ಲಸ್ 250 ಇಲ್ಲಿದೆ ಅಲ್ವಾ, ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ. ಸೊ ನೆಕ್ಸ್ಟ್ 5 ಲೀಟರ್ 50 ml ಮೀನ್ಸ್ 5 ಲೀಟರ್ ಅಂದರೆ ಎಷ್ಟು, 5 ಲೀಟರ್ 5 into 1000 5000 ಪ್ಲಸ್ 50. ಓಕೆ, 5050 ml ತಾನೆ. ಓಕೆ, 5000 ಪ್ಲಸ್ 50 5050 ml ಎಲ್ಲಿದೆ, ಸೊ ಇಲ್ಲಿದೆ ಅಲ್ವಾ, ಸೊ ಮ್ಯಾಚ್ ಮಾಡ್ತೀನಿ. 3100 ml 3100 ml. ಓಕೆ, 3100 ml. ಸೊ ನೆಕ್ಸ್ಟು ಟು ಕನ್ವರ್ಟ್ ಮಿಲಿಲೀಟರ್ ಇಂಟು ಲೀಟರ್. ಸೊ ಏನು ಮಾಡಿದ್ವಿ, ಲೀಟರ್ ಟು ಮಿಲಿಲೀಟರ್ನ ಮಾಡಬೇಕಾದ್ರೆ ಕನ್ವರ್ಟ್ ಮಾಡಬೇಕಾದ್ರೆ ಇಂಟು 100 ಮಾಡಿದ್ವಿ, ಅಂದರೆ ಇಂಟು 100 ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಸೊ ಈಗ ಮಿಲಿಲೀಟರ್ ಟು ಲೀಟರ್ ಅಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಏನು ಮಾಡಬೇಕು, ಡಿವೈಡೆಡ್ ಬೈ 100 ಮಾಡಬೇಕು. ಗೊತ್ತಿದೆ ಅಲ್ವಾ, ಡಿವೈಡೆಡ್ ಬೈ 100 ಟು ಕನ್ವರ್ಟ್ ಮಿಲಿಲೀಟರ್ ಇಂಟು ಲೀಟರ್ ಡಿವೈಡೆಡ್ ಬೈ 100. So page number 61. Okay, page number 61. So ಈಗ 1000 milliliter ಅಂತ ಇದೆ, 1000 milliliter. ಸೊ 1 ಲೀಟರ್ ಇತ್ತು 1000 milliliter ಆಗಿತ್ತು. ಈಗ 1000 milliliter ಇದೆ 1 ಲೀಟರ್ ಮಾಡಬೇಕು, 1 ಲೀಟರ್. ಓಕೆ, ಸೊ ಈ ಥರ ಕನ್ವರ್ಟ್ ಮಾಡಬೇಕು, ಮಿಲಿಲೀಟರ್ ಅಲ್ಲಿರೋದನ್ನು ಲೀಟರ್ಗೆ ಕನ್ವರ್ಟ್ ಮಾಡಬೇಕು. ಸೊ ಏನು ಮಾಡ್ಕೋಬೇಕು, ಡಿವೈಡೆಡ್ ಬೈ 1000 ಸಾರಿ ಈಗ ಮಲ್ಟಿಪ್ಲೈ ಮಾಡಿದ್ವಿ, 1000ಇಂದ ಮಲ್ಟಿಪ್ಲೈ ಮಾಡಿದ್ವಿ, ಈಗ ಡಿವೈಡೆಡ್ ಬೈ 1000 ಮಾಡ್ತಾ ಇದ್ದೀವಿ. ಓಕೆ, ಸೊ ನೋಡಿ 1000 ಮಿಲಿಲೀಟರಲ್ಲಿದೆ, ಸೊ ಡಿವೈಡೆಡ್ ಬೈ 1000 ಮಾಡಿದಾಗ 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. ಸೊ 1 by 1 ಮೀನ್ಸ್ 1 ಲೀಟರ್. ಓಕೆನಾ, ಸೊ 2000 ಅಂತ ಕ್ವಶನ್ ಇದೆ, ಮಿಲಿಲೀಟರ್ ml. ಸೊ 2000 ಡಿವೈಡೆಡ್ ಬೈ 1000. ಓಕೆ, 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. ಸೊ 2 by 1 is equal to 2 ಲೀಟರ್. ಓಕೆ, 2 ಲೀಟರ್. ಸೊ ನೆಕ್ಸ್ಟ್ 3000 ml. ಓಕೆ, 3000 divided by 1000. Okay, 0 0 cancel, 0 0 cancel, 0 0 cancel is equal to 3 by 1 is equal to 3 liters. Okay, 3 liters. So exercise 13.2 na solve ಮಾಡ್ತಾ ಇದ್ದೀವಿ. exercise first convert to liter. First convert to liter. Okay, 5000 ml ಇದೆ, ಅದನ್ನು 5 ಲೀಟರ್ ಆಗಿ ಕನ್ವರ್ಟ್ ಮಾಡಬೇಕು. 5000 ml. ಓಕೆ, 5000 ml ನ 5 ಲೀಟರ್ ಆಗಿ ಚೇಂಜ್ ಮಾಡಬೇಕು, ಮೀನ್ಸ್ ಡಿವೈಡ್ ಮಾಡಬೇಕು ಅಲ್ವಾ. 1000
0 0 cancel, 0 0 cancel, 0 0 cancel. Okay, 5 by 1 is equal to 5 liter. 5 liter. So next 9000 ml. So 9000 divided by 1000. Okay, 0 0 cancel, 0 0 cancel, 0 0. So okay, 9 by 1 is equal to 9 liter. Okay, 9 liter. Next, second main, fill up the blanks with suitable words. ಓಕೆ 7250 ml ಇದೆ, ಅದನ್ನು ಲೀಟರ್ಸಲ್ಲಿ ಚೇಂಜ್ ಮಾಡಬೇಕು. ಓಕೆ, ಏನು ಮಾಡ್ಕೋಬೇಕು? ಸೆಕೆಂಡ್ ಮೇನ್. ಸೊ 7250 ml ಇದೆ. ಫಸ್ಟ್ ಕ್ವಶನ್ 7250 ml ಇದೆ. ಓಕೆ, ಇದನ್ನು ನಾವು ಏನು ಮಾಡ್ಕೋಬೇಕಾಗಿದೆ? ಸಪ್ರೇಟ್ ಮಾಡ್ಕೋಬೇಕಾಗಿದೆ. ಏನು? 1000 ಬೇರೆ, ಹಂಡ್ರೆಡ್ಸ್ ಬೇರೆ. ಓಕೆ, 1000 ಬೇರೆ, ಹಂಡ್ರೆಡ್ಸ್ ಬೇರೆ ಸಪ್ರೇಟ್ ಮಾಡ್ಕೋಬೇಕು. ಓಕೆ, ಮಾಡೋಣವಾ? ಇಲ್ಲಿ 7000 ಅಂತ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಪ್ಲಸ್ 250 ಉಳಿಯುತ್ತಲ್ವಾ, 250 ml ಅಂತ ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಏನು ಮಾಡಬೇಕಾಗಿದೆ? 7000 ml-ನ 7000 ml ಅಲ್ವಾ, ಇದನ್ನು ಲೀಟರಿಗೆ ಚೇಂಜ್ ಮಾಡಬೇಕು. ಬಟ್ ವಿ ಕಾಂಟ್ ಕನ್ವರ್ಟ್ ದ 250 ml. 250 ml-ನ ಲೀಟರ್ಗೆ ಚೇಂಜ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಸ್ಮಾಲರ್ ಯೂನಿಟ್ ಅಲ್ವಾ ಕಂಪೇರ್ಡ್ ಟು ದ ಲೀಟರ್. ಲೀಟರಲ್ಲಿ ತುಂಬ ಸ್ಮಾಲರ್ ಯೂನಿಟ್ ಆಗಿರುತ್ತೆ. ಸೊ ಅದು ಕಂಪ್ಲೀಟಾಗಿ ಲೀಟರ್ ಅಂತ ಇಲ್ಲ. ಇದು 7000-ನಲ್ಲಿದೆ, ಇದನ್ನು ಲೀಟರಲ್ಲಿ ಮಾಡಬಹುದು, ಕನ್ವರ್ಟ್ ಮಾಡಬಹುದು. ಓಕೆ, ಸೊ 7000 ml ಪ್ಲಸ್ 250 ml. ಓಕೆ, 7000 divided by 1000. Okay, 0 0 cancel, 0 0 cancel, 0 0 cancel. Okay, 7 by 1 means 7 liter 250 ml ಅಂತ ಬರುತ್ತೆ. 7 liter 250 ml ಅಂತ ಬರುತ್ತೆ. 7 liter 250 ml means ಇಲ್ಲಿ ಹೇಗೆ ಬರೀಬೇಕು? 7 liter 250 ml. ಓಕೆ, 7 liter 250 ml. ಓಕೆ, ಸೊ ಈ ಥರ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.